ಹೇ ಹಾಯ್ ಎವ್ರಿವನ್, ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಯಾರೆಲ್ಲ ವೀಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೀನಿ. ಆ್ಯಂಡ್ ತುಂಬ ದಿನ ಆಗಿದೆ ವೀಡಿಯೋಸ್ ಹಾಕಿ. ಸೊ ಇವತ್ತು ಫಸ್ಟಿಗೆ ನಿಮ್ಮ ಫೇವ್ರೇಟ್ ರೀಡಿಂಗ್, ನಿಮ್ಮ ಪರ್ಸನಿನ ಲವ್ ಮೆಸೇಜಸ್ ಏನಿದೆ ನಿಮಗಾಗಿ ಅಂತ ನೋಡೋಣ. ಓಕೆ, ಆ್ಯಂಡ್ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಟೈಮ್ಲೆಸ್ ರೀಡಿಂಗ್ ಇರೋದ್ರಿಂದ ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ಯಾವುದು ರೆಸನೇಟ್ ಆಗ್ತಿದೆ ಅದನ್ನು ಮಾತ್ರ ತಗೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ನಿಮಗಾಗಿ ನಾನು ಇಲ್ಲಿ 2 ಫೈಲ್ನ ಕೊಡ್ತೀನಿ. 2 ಫೈಲಲ್ಲಿ ನಿಮಗೆ ಯಾವುದು ಸ್ಟೋನ್ ಅಟ್ರಾಕ್ಟ್ ಆಗ್ತಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಫೈಲ್ ನಂಬರ್ 1 ಈ ಬ್ಲೂ ಕಲರ್ ಟಂಬಲ್ ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಫೈಲ್ ನಂಬರ್ 1. ಆ್ಯಂಡ್ ಫೈಲ್ ನಂಬರ್ 2 ಈ ಆರೆಂಜ್ ಕಲರ್ ಟಂಬಲ್ ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ಸೆಲೆಕ್ಟ್ ಮಾಡಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೈಲ್ ನಂಬರ್ 1 ಈ ಬ್ಲೂ ಸ್ಟೋನ್ ಆ್ಯಂಡ್ ಫೈಲ್ ನಂಬರ್ 2 ಈ ಆರೆಂಜ್ ಕಲರ್ ಸ್ಟೋನ್. ಓಕೆ, ಸೆಲೆಕ್ಟ್ ಮಾಡಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿದ್ದೀರಾ ಅನ್ಕೋತೀನಿ. ಸೊ ನಿಮಗಾಗಿ ಏನಿದೆ ಫೈಲ್ ನಂಬರ್ 1 ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಸೊ ನಿಮಗಾಗಿ ಏನು ಮೆಸೇಜಸ್ ಇದೆ, ನಿಮ್ಮ ಪರ್ಸನಿನ ಮೆಸೇಜಸ್ ಏನಿದೆ ಅಂತ ನೋಡೋಣ. ಓಕೆ, ಓಕೆ, ಫೈಲ್ ನಂಬರ್ 1 ನಿಮಗಾಗಿ ಇಷ್ಟು ಮೆಸೇಜಸ್ ಏನಿದೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಮೆಸೇಜಸ್ ಅಂತ ನೋಡೋಣ. ಓಕೆ, ಫಸ್ಟ್ ನಾನೆಲ್ಲ ತೆಗೆದುಬಿಡ್ತೀನಿ, ಆಮೇಲೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ಓನ್ಲಿ ವಾಂಟ್ ಟು 2 ಥಿಂಗ್ಸ್, ಸಿ ಯು ಆ್ಯಂಡ್ ಹಗ್ ಯು. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮನ್ನು ತುಂಬ ಮಿಸ್ ಮಾಡ್ತಿರಬಹುದು, ಹಾಗಾಗಿ ನಿಮಗೆ ಈ ಮೆಸೇಜಸ್ ಬರ್ತಿದೆ. ಓಕೆ, ಫಸ್ಟ್ ನಾನೆಲ್ಲ ಮೆಸೇಜಸ್ ತೆಗೆದುಬಿಡ್ತೀನಿ. ಐ ಡಿಡಂಟ್ ಮೀನ್ ಟು ಹರ್ಟ್ ಯು, ಐ ಆಮ್ ಸಾರಿ. ಓಕೆ, your eyes are so pretty. Oh wow, super. And next I want to know if you feel the same as I do for you. Okay, ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಕ್ವಶನ್ ಮಾಡ್ತಿದ್ದಾರೆ. I want to kiss you. Okay, ಮೇ ಬಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ತುಂಬ ಜನ ಇದ್ದೀರಾ. ಹ್ಯಾಪಿನೆಸ್ ಈಸ್ ವೆನ್ ಐ ಆಮ್ ವಿತ್ ಯು ಅಂತ ಮೆಸೇಜ್ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಯುವರ್ ಸ್ಮೈಲ್ ಈಸ್ ಸೋ ಬ್ಯೂಟಿಫುಲ್. ಓಕೆ, ಬಿಲೀವ್ ಇನ್ ಯುವರ್ ಸೆಲ್ಫ್ ಮೈ ಡಿಯರ್, ಗುಡ್ ಲಕ್ ಬೇಬಿ. ಓಕೆ, ನಿಮ್ಮ ಪರ್ಸನ್ ನಿಮಗೆ ಗುಡ್ ಲಕ್ ಹೇಳ್ತಿದ್ದಾರೆ. ಸೊ ನೀವೇನಾದರೂ ವರ್ಕ್ ಮಾಡ್ತಿದ್ದೀರಾ ಅಥವಾ ಏನೋ ಒಂದು ಆ್ಯಕ್ಷನ್ ತೊಗೋಬೇಕು ಅನ್ಕೋತಿದ್ದೀರಾ, ಹಾಗಾಗಿ ಸೊ ಗಿವ್ ಮಿ ಸಮ್ ಟೈಮ್. ಓಕೆ, ನಿಮ್ಮ ಪರ್ಸನ್ಗೆ ಇಲ್ಲಿ ಟೈಮ್ ಬೇಕಾಗಿದೆ. ಫೈನ್, ನಾನೆಲ್ಲ ಕಾರ್ಡ್ ತೆಗೆದುಬಿಡ್ತೀನಿ, ಆಮೇಲೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ಲೈಕ್ ಯುವರ್ ವಾಯ್ಸ್, ಐ ಲವ್ ಯು ಅನ್ಕಂಡೀಷ್ನಲಿ. ಐ ಆಮ್ ಸೋ ಹ್ಯಾಪಿ ಯು ಆರ್ ಇನ್ ಮೈ ಫ್ಯಾಮಿಲಿ. ಟ್ವಿನ್ ಫ್ಲೇಮ್. ಓಕೆ, ಇದು ನಿಮ್ಮ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತ ಇದೆ. ಓಕೆ, ಐ ನೋ ಯು ಆರ್ ಮೈ ಪರ್ಸನ್. ಲೈಫ್ ಈಸ್ ಸೋ ಅನ್ಫೇರ್ ವಿತ್ ಮೀ, ಐ ವಾಂಟ್ ಯು ಬಟ್ ಐ ಕಾಂಟ್ ಹ್ಯಾವ್ ಯು. ಓಕೆ, I can't imagine living a life without you. Okay, fine. And last one message ಏನು ಬರ್ತಿದೆ ನಿಮಗಾಗಿ ನಿಮ್ಮ ಪರ್ಸನ್ ಕಡೆಯಿಂದ. I wish you are mine, I feel so sad without you. Okay, ಇಲ್ಲೇ ಮೆಸೇಜ್ ಇರೋ ಪ್ರಕಾರ ಮೇ ಬಿ ಇಲ್ಲಿ ನೀವು ತುಂಬ ಜನ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ. ಸೊ ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ತುಂಬ ಮಿಸ್ ಮಾಡ್ತಿದ್ದಾರೆ ನಿಮ್ಮನ್ನ ಅಂತಲೇ ಹೇಳಬಹುದು. ಓಕೆ, ಆ್ಯಂಡ್ ಇಲ್ಲಿ ಅವ್ರಿಗೆ ನಿಮ್ಮ ಜೊತೆ ಯಾವುದೇ ಕನೆಕ್ಷನ್ ಇಲ್ಲ ಅಥವಾ ನಿಮ್ಮನ್ನು ಅವರು ಇಲ್ಲಿ
ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಅಥವಾ ನಿಮಗೆ ಈ ಪರ್ಸನನ್ನು ಯಾಕೆ ನಾನು ಇನ್ನೂ ಈ ಪರ್ಸನ್ ನನ್ನ ಲೈಫಲ್ಲಿ ಇಟ್ಕೊಂಡಿದ್ದೀನಿ, ಅಥವಾ ಈ ಪರ್ಸನ್ ಯಾಕೆ ನನ್ನ ಲೈಫಿಂದ ನಾನು ತೆಗಿಯೋಕ್ಕಾಗ್ತಿಲ್ಲ, ಈ ರೀತಿ ಎಲ್ಲ ನಿಮಗೆ ಥಾಟ್ ಬರ್ತಿದೆ ಅಂತ ಹೇಳಿದರೆ ಬಿಕಾಸ್ ದಿಸ್ ಇಸ್ ಟ್ವಿನ್ ಫ್ಲೇಮ್ ಕನೆಕ್ಷನ್. ಓಕೆ, ಸೊ ಇದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಆಗಿರೋದ್ರಿಂದ ಈ ರೀತಿಯಾದಂಥ ಎನರ್ಜೀಸ್ನ ನೀವು ಫೇಸ್ ಮಾಡ್ತಿರಬಹುದು. ಹಾಗಾಗಿ ನಿಮಗೆ ಇಲ್ಲಿ ನಿಮ್ಮ ಪರ್ಸನ್ನ ಬಿಟ್ಕೊಡೋಕ್ಕಾಗಲಿ ಅಥವಾ ಆ ಪರ್ಸನಿಂದ ನೀವು ದೂರ ಆಗೋದಕ್ಕಾಗಲಿ ಆಗದೆ ಇರಬಹುದು. ಓಕೆ, ಆ್ಯಂಡ್ ಇಲ್ಲಿ ಆ ಪರ್ಸನ್ ಹೇಳ್ತಿರೋದು, ನಾನು ನಿನ್ನ ಜಸ್ಟ್ ಒಂದು ಸತಿ ನೋಡಬೇಕು ಆ್ಯಂಡ್ ಒಂದು ಸತಿ ಹಗ್ ಮಾಡಬೇಕು, ಈ ರೀತಿಯಾಗಿ ನಿಮ್ಮ ಪರ್ಸನಿನ ಥಾಟ್ ಇದೆ. ಸೊ ಈ ರೀತಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಹೇಳಿರಬಹುದು ಅಥವಾ ಹೇಳ್ದೇನೂ ಇರಬಹುದು. ಇನ್ ದ ನಿಯರ್ ಫ್ಯೂಚರ್ ನಿಮಗೆ ಹೇಳಬಹುದು. ಸೊ ರೈಟ್ ನಾವು ಅವರ ಮೆಸೇಜ್ ನಿಮಗಾಗಿ ಏನಿದೆ ಅಂತ ಹೇಳಿದ್ರೆ ಆ ಪರ್ಸನ್ ನಿಮಗೆ ಈ ರೀತಿಯಾಗಿ ಹೇಳ್ತಿದ್ದಾರೆ. ಓಕೆ, ಐ ಡಿಡೆಂಟ್ ಮೀನ್ ಟು ಹರ್ಟ್ ಯು, ಐ ಆಮ್ ಸಾರಿ. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ, ಮೇ ಬಿ ಅವ್ರು ನಿಮಗೆ ತುಂಬ ಹರ್ಟ್ ಮಾಡಿರಬಹುದು, ಯಾವುದಾದ್ರೂ ಒಂದು ವಿಚಾರಕ್ಕೆ ಇರಬಹುದು, ಅಥವಾ ನಿಮ್ಮ ಮಧ್ಯೆ ಏನೋ ಒಂದು ಕಾನ್ಫ್ಲಿಕ್ಟ್ ಆಗಿರಬಹುದು, ಫೈಟ್ಸ್ ಆಗಿರಬಹುದು. ಬಟ್ ಅವರು ನಿಮಗೆ ಇಲ್ಲಿ ಬೇಕು ಅಂತ ಹರ್ಟ್ ಮಾಡಿರೋದಲ್ಲ. ಓಕೆ, ಇದರಿಂದ ನೀವೇನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನಿಮಗೆ ನಿಮ್ಮ ಪರ್ಸನ್ ಹರ್ಟ್ ಮಾಡಿರೋದಕ್ಕೆ ಸಾರಿ ಕೇಳ್ತಿದ್ದಾರೆ. ಸೊ ಅವರು ಬೇಕು ಅಂತ ಹರ್ಟ್ ಮಾಡಿರೋದಲ್ಲ ಅಂತ ನಿಮ್ಮ ಪರ್ಸನ್ ನಿಮಗೆ ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಯುವರ್ ಐಸ್ ಆರ್ ಸೋ ಪ್ರಿಟಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಐಸ್ ತುಂಬ ಕ್ಯೂಟ್ ಇದೆ, ಪ್ರಿಟಿ ಆಗಿದೆ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಐ ವಾಂಟ್ ಟು ನೋ ಇಫ್ ಯು ದ ಫೀಲ್ ಸೇಮ್ ಆ್ಯಸ್ ಐ ಡೂ ಫಾರ್ ಯು ಅಂತ ಮೆಸೇಜ್ ಬರ್ತಿದೆ. ಮೇ ಬಿ ಇಲ್ಲಿ ಕ್ರಶ್ ಇದ್ದೀರಾ, ನಿಮ್ಮ ಪರ್ಸನ್ಗೆ ನಿಮ್ಮ ಪ್ರೀತಿಯನ್ನು ಇನ್ನೂ ಹೇಳ್ಕೊಂಡಿಲ್ಲ, ಅಥವಾ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತಿದ್ದಾರೆ, ಅವ್ರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗ್ತಾ ಇಲ್ಲ. ಬಿಕಾಸ್ ಆಫ್ ಅವರು ಸ್ವಲ್ಪ ಶೈ ಫೀಲ್ ಮಾಡ್ತಿರಬಹುದು ಅಥವಾ ಶೈ ಪರ್ಸನ್ ಇರಬಹುದು, ಹಾಗಾಗಿ ನಿಮ್ಮ ಹತ್ರ ಏನೂ ಹೇಳ್ಕೊಳ್ದೇ ಇರಬಹುದು. ಬಟ್ ಆ ಪರ್ಸನ್ ಥಿಂಕ್ ಮಾಡುವಂಥದ್ದು, ಐ ವಾಂಟ್ ಟು ನೋ ಇಫ್ ಯು ಫೀಲ್ ದ ಸೇಮ್ ಆ್ಯಸ್ ಐ ಡೂ ಫಾರ್ ಯು ಅಂತ ಹೇಳ್ತಿದ್ದಾರೆ. ನನಗೆ ಗೊತ್ತಾಗಬೇಕು, ನನಗೆ ಯಾವ ರೀತಿ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ ಅದೇ ರೀತಿ ನನ್ನ ಮೇಲೆ ನಿನಗೆ ಫೀಲಿಂಗ್ಸ್ ಇದೆಯಾ ಅನ್ನೋದು ನನಗೆ ಗೊತ್ತಾಗಬೇಕು ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಐ ವಾಂಟ್ ಟು ಕಿಸ್ ಯು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಕಿಸ್ ಮಾಡಬೇಕಂತ ಇಲ್ಲಿ ಇಷ್ಟಪಡ್ತಿದ್ದಾರೆ. ಹ್ಯಾಪಿನೆಸ್ ಈಸ್ ವೆನ್ ಐ ಆಮ್ ವಿತ್ ಯು ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ನೀವಿಲ್ಲಿ ಅನ್ಕೋತಿರಬಹುದು, ಈ ಒಂದು ಪರ್ಸನ್ ತುಂಬ ಖುಷಿಯಾಗಿದ್ದಾರೆ, ಹ್ಯಾಪಿಯಾಗಿದ್ದಾರೆ, ನಾನು ಇಲ್ಲದೇನೂ ಇವ್ರು ಖುಷಿಯಾಗಿರ್ತಾರೆ, ಈ ರೀತಿ ನೀವು ಥಿಂಕ್ ಮಾಡಿ ಆ ಪರ್ಸನ್ನಿಂದ ನೀವು ಅವರನ್ನು ಅವಾಯ್ಡ್ ಮಾಡ್ತಿದ್ದೀರಾ, ಈ ರೀತಿಯಾದಂಥ ಎನರ್ಜೀಸ್ ಇದ್ದರೆ. ಸೊ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಹೇಳ್ತಿದ್ದಾರೆ, ಹ್ಯಾಪಿನೆಸ್ ಈಸ್ ವೆನ್ ಐ ಆಮ್ ವಿತ್ ಯು. ನಾನು ಯಾವಾಗ ನಿನ್ನ ಜೊತೆ ಇರ್ತೀನಿ ಅವಾಗ ನಾನು ಸಂಪೂರ್ಣವಾಗಿ ಖುಷಿಯಾಗಿರ್ತೀನಿ, 100% ನಾನು ಹ್ಯಾಪಿಯಾಗಿರ್ತೀನಿ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಯುವರ್ ಸ್ಮೈಲ್ ಈಸ್ ವೆರಿ ಬ್ಯೂಟಿಫುಲ್. ನಿಮ್ಮ ಸ್ಮೈಲ್ ಏನಿದೆ ಅದು ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ, ಸುಂದರವಾಗಿದೆ, ನೀವು ನಗ್ತಾಗ ತುಂಬ ಸೂಪರಾಗಿ ಕಾಣಿಸ್ತೀರಾ, ಈ ರೀತಿಯಾಗಿ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ. ಐ ವಿಶ್ ಯುವರ್ ಮೈಂಡ್, ಐ ಫೀಲ್ ಸೋ ಸ್ಯಾಡ್ ವಿಥೌಟ್ ಯು ಅಂತ ಹೇಳ್ತಿದ್ದಾರೆ. ರೈಟ್ ನಾವು ಈ ಒಂದು ರಿಲೇಷನ್ಶಿಪ್ ಮೇ ಬಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು, ಅಥವಾ ಈ ಒಂದು ರಿಲೇಷನ್ಶಿಪ್ ಏನಿದೆ ನಿಮ್ಮ ರಿಲೇಷನ್ಶಿಪ್ ಅದನ್ನು ನಿಮ್ಮ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡದೇ ಇರಬಹುದು, ಅಥವಾ ನಿಮ್ಮ ಮಧ್ಯೆ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಅಥವಾ ಕೆಲವು ಫೈಟ್ಸ್ ಇರಬಹುದು. ಇದರಿಂದ ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗದೇ ಇರಬಹುದು. ಬಟ್ ಡೆಫಿನೆಟ್ಲಿ ಆ ಪರ್ಸನ್ ನನ್ನ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅಂತ ನೀವು ಕೇಳ್ತಿದ್ರೆ, ಸೊ ಅವರು ಇಲ್ಲಿ ಥಿಂಕ್ ಮಾಡ್ತಿರುವಂಥದ್ದು, ನೀನು ನನ್ನೋಳಾಗಿರಬೇಕಾಗಿತ್ತು, ನೀನಿಲ್ಲದೆ ನನ್ನ ಲೈಫ್ ತುಂಬ ಸ್ಯಾಡ್ ಆಗಿರುತ್ತೆ ಅಂತ ಇಲ್ಲಿ ಫೀಲ್ ಮಾಡ್ತಿದ್ದಾರೆ. ಓಕೆ, ನೀವು ಆಗಿರಬೇಕಿತ್ತು ಅನ್ನೋದು ಆ ಪರ್ಸನಿನ ಥಾಟ್ ಆಗಿದೆ. ಬಿಲೀವ್ ಇನ್ ಯುವರ್ ಸೆಲ್ಫ್ ಮೈ ಡಿಯರ್, ಗುಡ್ ಲಕ್ ಬೇಬಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನೀವಿಲ್ಲಿ ಮೇ ಬಿ ತುಂಬ ಪ್ಯಾನಿಕ್ ಆಗ್ತೀರಾ, ಪ್ರತಿಯೊಂದು ವಿಷಯಕ್ಕೂ ತುಂಬ ಟೆನ್ಷನ್ ತೊಗೋತೀರಾ, ಸಣ್ಣ ವಿಷಯಕ್ಕೂ ಫೈಟ್ ಮಾಡ್ತೀರಾ, ಅಥವಾ ಸಣ್ಣ ವಿಷಯಕ್ಕೂ ನೀವು ತುಂಬ ಅದನ್ನು ತಲೆಗೆ ಹಾಕ್ಕೊಂಡು ರಿಗ್ರೆಟ್ ಮಾಡ್ತೀರಾ. ಈ ರೀತಿಯಾದಂಥ ಮೈಂಡ್ಸೆಟ್ ನಿಮ್ಮದಾಗಿತ್ತು ಅಂತ ಹೇಳಿದ್ರೆ, ಸೊ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಎನ್ಕರೇಜ್ ಮಾಡ್ತಿದ್ದಾರೆ, ಗುಡ್ ಲಕ್ ಹೇಳ್ತಿದ್ದಾರೆ. ಓಕೆ, ನೀವೇನು ವರ್ಕ್ ಮಾಡ್ತಿದ್ದೀರಾ, ನೀವೇನು ಆ್ಯಕ್ಷನ್ ತೊಗೋಬೇಕು ಅಂತಿದ್ದೀರಾ, ಅದಕ್ಕಾಗಿ ನಿಮ್ಮ ಪರ್ಸನ್ ನಿಮಗೆ ಇಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಸಪೋರ್ಟಿವ್ ಆಗಿರ್ತೀನಿ ಅನ್ನೋದನ್ನು ನಿಮಗೆ ಈ ರೀತಿಯಾಗಿ ಮೆಸೇಜ್ ಕೊಡ್ತಿದ್ದಾರೆ. ಗಿವ್ ಮಿ ಸಮ್ ಟೈಮ್ ಅಂತ ಹೇಳ್ತಿದ್ದಾರೆ. ಓಕೆ, ಮೇ ಬಿ ನೀವು ಇಲ್ಲಿ ತುಂಬ ಅರ್ಜೆಂಟ್ ಮಾಡ್ತಿದ್ದೀರಾ, ಯಾವುದೋ ಒಂದು ವಿಚಾರಕ್ಕಿರಬಹುದು ಅಥವಾ ಏನೋ ಒಂದು ರೀಸನ್ಗಿರಬಹುದು. ಆ ಪರ್ಸನ್ಗೆ ನೀವು ತುಂಬ ಕಮಿಟ್ಮೆಂಟ್ಗಾಗಿ ವೆಯ್ಟ್ ಮಾಡ್ತಿರ್ಬೋದು, ಅಥವಾ ಏನಾದರೂ ನೀನು ಆ್ಯಕ್ಷನ್ ತೊಗೊಳ್ಳೇಬೇಕು ಅಂತ ನೀವು ಇಲ್ಲಿ ಪರ್ಸನ್ನ ಬ್ಲೇಮ್ ಮಾಡ್ತಿರಬಹುದು. ಈ ರೀತಿಯಾದಂಥ ಎನರ್ಜೀಸ್ ಯಾರು ಫೇಸ್ ಮಾಡ್ತಾ ಇದ್ದೀರಾ, ಸೊ ನಿಮಗಾಗಿ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ, ಗಿವ್ ಮಿ ಸಮ್ ಟೈಮ್ ಅಂತ ಹೇಳ್ತಿದ್ದಾರೆ. ಐ ಲೈಕ್ ಯುವರ್ ವಾಯ್ಸ್, ಐ ಲವ್ ಯು ಅನ್ಕಂಡೀಷ್ನಲಿ ಅಂತ ಹೇಳ್ತಿದ್ದಾರೆ. ಓಕೆ, ನಿಮ್ಮ ಪರ್ಸನ್ಗೆ ನಿಮ್ಮ ವಾಯ್ಸ್ ತುಂಬ ಇಷ್ಟ ಆ್ಯಂಡ್ ಅವರು ನಿಮ್ಮನ್ನು ಅನ್ಕಂಡೀಷ್ನಲ್ ಆಗಿ ಲವ್ ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆ,
ಲೈಫ್ ಈಸ್ ಸೋ ಅನ್ಫೇರ್ ವಿತ್ ಮೀ, ಐ ವಾಂಟ್ ಯು ಬಟ್ ಐ ಕಾಂಟ್ ಹ್ಯಾವ್ ಯು. ಓಕೆ, ಇಲ್ಲಿ ಆಲ್ರೆಡಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ, ಅಥವಾ ನಿಮ್ಮ ಮಧ್ಯೆ ಬ್ರೇಕಪ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಈ ರೀತಿಯಾದಂಥ ಎನರ್ಜಿ ಯಾರು ಫೇಸ್ ಮಾಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡದೇ ಇರಬಹುದು, ಬಟ್ ಡೆಫಿನೆಟ್ಲಿ ಆ ಒಂದು ಪರ್ಸನ್ ಇಲ್ಲಿ ನಿಮಗೆ ಹೇಳ್ತಿರುವಂಥದ್ದು ಲೈಫ್ ಅನ್ನೋದೇನಿದೆ ಅದು ನನ್ನ ವಿರುದ್ಧವಾಗಿ ಇದೆ. ಲೈಕ್ ನನಗೆ ನೀನು ಬೇಕು, ಬಟ್ ನಿನ್ನ ಪಡ್ಕೊಳ್ಳೋದು ನನಗೆ ತುಂಬ ಕಷ್ಟ ಆಗ್ತಿದೆ, ಈ ರೀತಿಯಾದಂಥ ಮೆಸೇಜಸ್ ಇದೆ. ಸೊ ಅವರಿಗೆ ನಿಮ್ಮ ಕಡೆಗೆ ಆಕ್ಷನ್ ತೊಗೊಳಕ್ಕಾಗ್ತಾಯಿಲ್ಲ, ಆ್ಯಂಡ್ ಅವ್ರಿಗೆ ಏನೂ ಡಿಸಿಷನ್ ತೊಗೊಳಕ್ಕಾಗ್ತಾಯಿಲ್ಲ ಈ ಒಂದು ಪ್ರೀತಿಯಲ್ಲಿ. ಸೊ ಹಾಗಾಗಿ ಈ ಒಂದು ಪರ್ಸನ್ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡದೇ ಇರಬಹುದು. ಓಕೆ, ಆ್ಯಂಡ್ ಐ ನೋ ಯು ಆರ್ ಮೈ ಪರ್ಸನ್. ಆ್ಯಂಡ್ ಇನ್ನೂ ಕೆಲವರು ತುಂಬ ಕಾನ್ಫಿಡೆಂಟ್ ಆಗಿದ್ದೀರಾ, ಆ್ಯಂಡ್ ಆ ಪರ್ಸನ್ನು ಅಷ್ಟೇ. ನೀವು ಅವ್ರ ಜೊತೆ ಹೇಗಾದರೂ ಇರಿ, ಏನಾದರೂ ಮಾಡ್ಕೊಳ್ಳಿ, ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ರೂ ಆ ಒಂದು ಪರ್ಸನ್ ಥಿಂಕ್ ಮಾಡೋದು ಐ ನೋ ಯು ಆರ್ ಮೈ ಪರ್ಸನ್ ಅಂತ. ಓಕೆ, ಸೊ ನಂಗೆ ಗೊತ್ತಿದೆ ನೀನು ನನ್ನೋನು ಅಥವಾ ನನ್ನೋಳು ಅಂತ ನಿಮ್ಮ ಪರ್ಸನ್ ಇಲ್ಲಿ ತುಂಬ ಕಾನ್ಫಿಡೆಂಟಾಗಿ ಹೇಳ್ಕೊತಾರೆ. ಓಕೆ, ಐ ಆಮ್ ಸೋ ಹ್ಯಾಪಿ ಯು ಆರ್ ಇನ್ ಮೈ ಫ್ಯಾಮಿಲಿ. ಓಕೆ, ಯಾರೆಲ್ಲ ಈಗ ರೈಟ್ ನಾವು ಮದುವೆ ಫಿಕ್ಸ್ ಆಗಿದೆ ಅಥವಾ ಎಂಗೇಜ್ಮೆಂಟ್ ಆಗ್ತಿದೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಿರುವಂಥದ್ದು ಐ ಆಮ್ ಸೋ ಹ್ಯಾಪಿ ಯು ಆರ್ ಇನ್ ಮೈ ಫ್ಯಾಮಿಲಿ. ನೀವು ಅವ್ರ ಫ್ಯಾಮಿಲಿಗೆ ಹೋಗ್ತಿರೋದು ಆ ಪರ್ಸನ್ಗೆ ತುಂಬ ಖುಷಿ ಆಗ್ತಿದೆ. ಸೊ ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ ನೀನು ನನ್ನ ಫ್ಯಾಮಿಲಿಗೆ ಬರ್ತಿರೋದು ನಂಗೆ ತುಂಬ ಖುಷಿ ಆಗ್ತಿದೆ ಅಂತ. ಓಕೆ, ಆ್ಯಂಡ್ ಐ ಕ್ಯಾಂಟ್ ಇಮ್ಯಾಜಿನ್ ಲಿವಿಂಗ್ ಅ ಲೈಫ್ ವಿತೌಟ್ ಯು. ಆ್ಯಂಡ್ ಇನ್ನೂ ಕೆಲವರು ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ, ಬಟ್ ಸ್ಟಿಲ್ ಆ ಒಂದು ಪರ್ಸನ್ಗಾಗಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ ಒಂದು ಪರ್ಸನ್ ಸಹ ನಿಮಗಾಗಿ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಅವರು ಹೇಳ್ತಿರುವಂಥದ್ದು ಐ ಕಾಂಟ್ ಇಮ್ಯಾಜಿನ್ ಲಿವಿಂಗ್ ಅ ಲೈಫ್ ವಿತೌಟ್ ಯು. ನೀನಿಲ್ಲದೆ ನನ್ನ ಜೀವನನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಹೇಳ್ತಿದ್ದಾರೆ. ಓಕೆ, ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ಯಾವುದು ರೆಸನೇಟ್ ಆಗಿದೆ ಅದನ್ನು ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ರೆಸನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಪೈಲ್ ನಂಬರ್ 1. ಓಕೆ, ನಿಮ್ಗೆ ಗೊತ್ತಿದೆ ನಾನು ಮತ್ತೆ ಫಸ್ಟ್ ಫೈಲ್ಗೆ ಯೂಸ್ ಮಾಡಿರುವಂಥ ಚಿಟ್ ನೆಕ್ಸ್ಟ್ ಫೈಲ್ಗೆ ಯೂಸ್ ಮಾಡೋದಿಲ್ಲ. ಸೊ ಇದನ್ನು ಸೈಡ್ಗೆ ಇಡ್ತಾ ಇದ್ದೀನಿ. ಓಕೆ, ಫೈಲ್ ನಂಬರ್ 2. ಯಾರೆಲ್ಲ ಈ ಒಂದು ಆರೆಂಜ್ ಕಲರ್ ಕ್ರಿಸ್ಟಲ್ನ ಚೂಸ್ ಮಾಡಿದ್ದೀರಾ, ಸೊ ನಿಮಗಾಗಿ ಏನು ಮೆಸೇಜಸ್ ಬರ್ತಿದೆ ನಿಮ್ಮ ಪರ್ಸನ್ ಕಡೆಯಿಂದ ನೋಡೋಣ. ಓಕೆ, ಫೈಲ್ ನಂಬರ್ 2 ಜಾಸ್ತಿ ಬಂತು ಅನ್ಸುತ್ತೆ ಮೆಸೇಜ್. ಇಟ್ಸ್ ಓಕೆ. ಫಸ್ಟ್ ಒನ್, ಐ ಆಮ್ ರಿಯಲಿ ಪೊಸೆಸಿವ್ ಅಬೌಟ್ ಯು. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ತುಂಬ ಪೊಸೆಸಿವ್ ಫೀಲ್ ಮಾಡ್ತಿದ್ದಾರೆ ನಿಮ್ಮ ವಿಚಾರದಲ್ಲಿ. ಓಕೆ, ಫಸ್ಟ್ ನಾನು ಎಲ್ಲ ಮೆಸೇಜಸ್ನು ತೆಗೆದುಬಿಡ್ತೀನಿ. ಇಟ್ ಈಸ್ ಕಾಂಪ್ಲಿಕೇಟೆಡ್. ಓಕೆ, ರಿಕನ್ಸಿಲೇಷನ್, ಗಿವ್ ಮಿ ಒನ್ ಚಾನ್ಸ್. ಓಕೆ, you will always be in my memories. I'm so excited to express my feelings. Okay, I have got a perfect heart, that is you. Okay, I never want to stop making memories with you. Yes, I'm thinking about you. I feel you because I'm always thinking about you. Same message, confirmation message. Okay. How are you, my dear love? Okay. Again, this is a no contact situation, maybe. Okay. You control my heart. Okay. There is still time, do something. I don't know what I want, I'm confused. Okay,
ಐ ಆಮ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಯು. ಓ ಮೈ ಗಾಡ್, 3 ಮೆಸೇಜಸ್. ತುಂಬ ಮಿಸ್ ಮಾಡ್ತಿರುವಂಥ ಪರ್ಸನ್ ಇಲ್ಲಿ ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ತುಂಬ ಮಿಸ್ ಮಾಡ್ತಿದ್ದಾರೆ ಅಂತಲೇ ಹೇಳ್ತೀನಿ. ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್. ಓಕೆ, ಐ ಆಮ್ ಕನ್ಫ್ಯೂಸ್ಡ್, ಓಲ್ಡ್ ಆರ್ ನ್ಯೂ ಲವ್. Again, is or she is very confused about your love. I miss you, my dear. Okay, you are very beautiful and cute. I want you forever in my life. Happy family with you so soon. Okay, I will bite you. Okay, ಫೈನಲಿ ಇಲ್ಲಿರುವಂಥ ಮೆಸೇಜ್ ಪ್ರಕಾರ ನೋಡೋದಾದರೆ, ಸೊ ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮನ್ನ ತುಂಬ ಲವ್ ಮಾಡ್ತಾರೆ, ತುಂಬ ಕೇರ್ ಮಾಡ್ತಾರೆ ಆ್ಯಂಡ್ ತುಂಬ ಪ್ರೊಟೆಕ್ಟ್ ಮಾಡ್ತಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದು ಥರ್ಡ್ ಪಾರ್ಟಿ ಸಿಚುವೇಶನ್ ಅಗೇನ್. ಓಕೆ, ಆ್ಯಂಡ್ ಇಲ್ಲಿ ಐ ಆಮ್ ರಿಯಲಿ ಪೊಸೆಸಿವ್ ಅಬೌಟ್ ಯು ಅಂತ ಮೆಸೇಜ್ ಬರ್ತಿದೆ. ಬಿಕಾಸ್ ಮೇ ಬಿ ನೀವು ನಿಮ್ಮ ಪರ್ಸನ್ಗೆ ಅಷ್ಟು ಟೈಮ್ ಕೊಡಲ್ಲ, ಫ್ಯಾಮಿಲಿಗೆ ಅಷ್ಟೊಂದು ಟೈಮ್ ಕೊಡ್ತೀರಾ ಅಂತ ಇರಬಹುದು. ಅಥವಾ ನೀವು ಫ್ರೆಂಡ್ಸ್ ಜೊತೆ ಇದ್ದಾಗೆ ಅವ್ರ ಜೊತೆ ಇರೋದಿಲ್ಲ, ಅವ್ರಿಗೆ ಫ್ರೆಂಡ್ಸಿಗೆ ಟೈಮ್ ಕೊಟ್ಟಾಗೆ ನೀವು ನಿಮ್ಮ ಪರ್ಸನ್ಗೆ ಟೈಮ್ ಕೊಡೋದಿಲ್ಲ ಅಂತ ಇರಬಹುದು. ಬಟ್ ಸ್ಟಿಲ್ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿರುವಂಥದ್ದು ಐ ಆಮ್ ರಿಯಲಿ ಪೊಸೆಸಿವ್ ಅಬೌಟ್ ಯು ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಿಮ್ಮ ಪರ್ಸನ್ ಇಲ್ಲಿ ತುಂಬ ಪೊಸೆಸಿವ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಇಟ್ ಈಸ್ ಕಾಂಪ್ಲಿಕೇಟೆಡ್ ಅಂತ ಬರ್ತಿದೆ. ಓಕೆ, ಬಿಕಾಸ್ ಇಲ್ಲಿ ನಾ ಹೇಳಿದೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ಆಲ್ಸೋ ಇಲ್ಲಿ ಐ ಆಮ್ ಸೋ ಕನ್ಫ್ಯೂಸ್ಡ್, ಓಲ್ಡ್ ಆರ್ ನ್ಯೂ ಲವ್ ಅಂತ ಮೆಸೇಜಸ್ ಸಹ ಇದೆ. ಸೊ ಮೇ ಬಿ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು, ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಪೇರೆಂಟ್ಸ್ ಇಶ್ಯೂಸ್ ಇರಬಹುದು, ಅವ್ರು ನಿಮ್ಮನ್ನು ಇಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳದೆ ಇರಬಹುದು. ತುಂಬ ಕಾಂಪ್ಲಿಕೇಟ್ ಇದೆ ಈ ಒಂದು ರಿಲೇಷನ್ಶಿಪ್ನ ನೀವು ಪಡ್ಕೊಳ್ಳೋದು. ಸೊ ನಿಮ್ಮ ಪರ್ಸನ್ ಸಹ ಇಲ್ಲಿ ನಿಮಗೆ ಹಾಗೆ ಹೇಳ್ತಿದ್ದಾರೆ, ಅದೇ ರೀತಿ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಓಕೆ, ರೀಕನ್ಸಿಲೇಷನ್, ಗಿವ್ ಮಿ ಒನ್ ಚಾನ್ಸ್ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಪರ್ಸನ್ ಇಲ್ಲಿ ರೀಕನ್ಸಿಲೇಷನ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ. ಸೊ ನೀವೇನಾದರೂ ಈ ಒಂದು ಪರ್ಸನ್ಗೆ ಮೀಟ್ ಮಾಡಬೇಕು ಅಥವಾ ಈ ಒಂದು ಪರ್ಸನ್ಗೆ ಒಂದು ಚಾನ್ಸ್ ಕೊಡೋಣ ಬೇಡವಾ, ಈ ರೀತಿಯಾಗಿ ನೀವು ಥಿಂಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಈ ಒಂದು ಪರ್ಸನ್ಗೆ ಮತ್ತೊಂದು ಚಾನ್ಸ್ನ ನೀವು ಕೊಡಬಹುದು ಅಂತ ಹೇಳ್ತೀನಿ. ಯು ವಿಲ್ ಆಲ್ವೇಸ್ ಬಿ ಇನ್ ಮೈ ಮೆಮೊರೀಸ್. ಓಕೆ, ನೀವು ಆ ಪರ್ಸನ್ಗೆ ಹೇಳ್ತಿರಬಹುದು ನಿಮಗೆ ನನ್ನ ನೆನಪಿರೋದಿಲ್ಲ, ಅಥವಾ ನೀವು ನನ್ನ ನೆಗ್ಲೆಕ್ಟ್ ಮಾಡ್ತೀರಾ, ಅಥವಾ ನೀವು ನನಗೆ ಟೈಮ್ ಕೊಡೋದಿಲ್ಲ, ಅಥವಾ ನನ್ನನ್ನು ಕಂಪ್ಲೀಟಾಗಿ ನೀನು ಮರ್ತಿದ್ಯಾ, ಈ ರೀತಿಯಾಗಿ ನೀವು ಏನೇ ಮೆಸೇಜಸ್ನ ನಿಮ್ಮ ಪರ್ಸನ್ಗೆ ಹೇಳಬೇಕು ಅಂದ್ಕೋತಿರಬಹುದು. ಬಟ್ ಸ್ಟಿಲ್ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಿರುವಂಥದ್ದು ಯು ವಿಲ್ ಆಲ್ವೇಸ್ ಬಿ ಇನ್ ಮೈ ಮೆಮೊರೀಸ್ ಅಂತ ಹೇಳ್ತಿದ್ದಾರೆ. ನೀವು ಯಾವಾಗಲೂ ಅವ್ರ ನೆನಪಲ್ಲಿ ಇರ್ತೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ. ಐ ನೆವರ್ ವಾಂಟ್ ಟು ಸ್ಟಾಪ್ ಮೇಕಿಂಗ್ ಮೆಮೊರೀಸ್ ವಿತ್ ಯು ಅಂತ ಹೇಳ್ತಿದ್ದಾರೆ. ಓಕೆ, ಯಾವಾಗಲೂ ನೀವು ಅವರ ಮೈಂಡಲ್ಲಿ ಮನಸ್ಸಲ್ಲಿ ಇರ್ತೀರಾ. ಆ್ಯಂಡ್ ಆಲ್ಸೋ ಅದನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದು ನಿಮ್ಮ ಪರ್ಸನ್ಗೆ ಇಲ್ಲಿ ಇಷ್ಟ ಇಲ್ಲ ಅಂತ ನಿಮಗೆ ಇಲ್ಲಿ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ. ಆ್ಯಂಡ್ ಅವರ್ ಯು ಮೈ ಡಿಯರ್ ಲವ್ ಅಂತ ಕೇಳ್ತಿದ್ದಾರೆ. ಓಕೆ, ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ಸೊ ನಿಮ್ಮ ಪರ್ಸನ್ ಹೇಗಿದೆಯಾ ನೀನು ಅಂತ ಇಲ್ಲಿ ನಿಮಗೆ ಮೆಸೇಜ್ ಕೇಳ್ತಿದ್ದಾರೆ. ಹೇಗಿದೆಯಾ, ಚೆನ್ನಾಗಿದೆಯಾ ಅಂತ ಕೇಳ್ತಿದ್ದಾರೆ. ಓಕೆ, and I feel you because I'm always thinking about you. I'm thinking about you right now. Oh my god, see ಎಷ್ಟು ಮೆಸೇಜಸ್. ದಿಸ್ ಇಸ್ ಅ ಕನ್ಫರ್ಮೇಷನ್ ಮೆಸೇಜ್. ನೀವೇನಾದರೂ ನಿಮ್ಮ ಪರ್ಸನ್ ತುಂಬ ಮಿಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ರಿಫ್ಲೆಕ್ಷನ್ ನಿಮ್ಮ ಪರ್ಸನ್ ಸಹ ಇಲ್ಲಿ ನೋಡ್ತಿದ್ದಾರೆ. ನಿಮ್ಮ ಎನರ್ಜಿ ಏನಿದೆ ಅದನ್ನು ಡೆಫಿನೆಟ್ಲಿ ಯೂನಿವರ್ಸ್ ಅವ್ರಿಗೆ ತೋರಿಸ್ತಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಈ ಒಂದು ಪರ್ಸನ್ ಎಸ್ ಐ ಆಮ್ ಥಿಂಕಿಂಗ್ ಅಬೌಟ್ ಯು ರೈಟ್ ನಾವು ಅಂತ ಹೇಳ್ತಿದ್ದಾರೆ. ಡೆಫಿನೆಟ್ಲಿ ನಿಮ್ಮನ್ನು ಈ ಟೈಮಲ್ಲಿ ಅವರು ಮಿಸ್ ಮಾಡ್ತಿದ್ದಾರೆ, ನೆನಪಿಸ್ಕೋತಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಐ ಫೀಲ್ ಯು ಬಿಕಾಸ್ ಐ ಆಮ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಯು. ಆ್ಯಂಡ್ ಇನ್ನೂ ಕೆಲವರಿಗೆ ಇಲ್ಲಿ ನಿಮ್ಮ ಪರ್ಸನ್ ನೀವು ಅಂದ್ಕೊಳ್ಳೋದನ್ನ ಅವರು ಆಲ್ರೆಡಿ ಅದನ್ನು ಥಿಂಕ್ ಮಾಡಿ ನಿಮಗೆ ಹೇಳಿರಬಹುದು, ಅಥವಾ ನೀವೇನು ಅನ್ಕೋತಿರ್ತೀರಾ ಈಗ ಹೇಳಬೇಕು ಅಂತ, ಬಟ್ ಅದನ್ನು ಆ ಪರ್ಸನ್ ನೀನು ಹೀಗೆ ಹೇಳಬೇಕು ಅನ್ಕೋತಿದ್ಯಾ ಅಲ್ವಾ, ಈ ರೀತಿಯಾಗಿ ನಿಮಗೆ ಮೆಸೇಜಸ್ ಹೇಳಬಹುದು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಅವರು ಯಾವಾಗಲೂ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿರ್ತಾರೆ. ಸೊ ನಿಮ್ಮನ್ನು ಅವರು ಪ್ರತಿ ಕ್ಷಣ ಇಲ್ಲಿ ಫೀಲ್ ಮಾಡ್ತಾರೆ ಅಂತಲೇ ಹೇಳ್ತೀನಿ. ಓಕೆ, ಹ್ಯಾಪಿ ಫ್ಯಾಮಿಲಿ ವಿತ್ ಯು ಸೋ ಸೂನ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇನ್ನೂ ಕೆಲವರಿಗೆ ಇಲ್ಲಿ ಕಮಿಟ್ಮೆಂಟ್ ಸಿಗುವಂಥ ಚಾನ್ಸಸ್ ಇದೆ. ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಗುಡ್ ನ್ಯೂಸ್ ಕೊಡ್ತಿದ್ದಾರೆ. ಆ್ಯಂಡ್ ಆಲ್ಸೋ
ಇದು ನಿಮಗೆ ಸರ್ಪ್ರೈಸ್ ಇರಬಹುದು, ನಿಮಗೆ ನಂಬೋಕ್ಕೆ ಕಷ್ಟ ಆಗಬಹುದು, ಈ ರೀತಿಯಾದಂಥ ಎನರ್ಜೀಸ್ ಇದೆ. ಐ ಹ್ಯಾವ್ ಅ ಗಾಟ್ ಪರ್ಫೆಕ್ಟ್ ಹಾರ್ಟ್ ದಟ್ ಈಸ್ ಯು ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಇದು ಸೋಲ್ಮೇಟ್ ಕನೆಕ್ಷನ್ ಇರಬಹುದು. ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿರೋದು ನನಗೊಂದು ಪರ್ಫೆಕ್ಟ್ ಆರ್ಟ್ ಸಿಕ್ಕಿದೆ ಆ್ಯಂಡ್ ಅದು ನೀನು ಅಂತ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇಲ್ಲಿ ತುಂಬ ಜನ ಕ್ರಶ್ ಇದ್ದೀರಾ ಅಗೇನ್. ಓಕೆ, ಫಸ್ಟ್ ಫೈಲಲ್ಲೂ ನನಗೆ ಬಂದಿತ್ತು, ಬಟ್ ನನಗೆ ಈ ಮೆಸೇಜ್ ಬಂದಿರಲಿಲ್ಲ ಫಸ್ಟ್ ಫೈಲಲ್ಲಿ. ಸೊ ಕ್ರಷಸ್ ಯಾರಿದ್ದೀರಾ ಇದನ್ನು ನೋಡೋಣ ಅಂತ ನೀವೇನಾದರೂ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ನಿಮಗೆ ಇದು ರೆಸನೇಟ್ ಆಗುವಂಥದ್ದೇ. ಓಕೆ, ಐ ಹ್ಯಾವ್ ಗಾಟ್ ಅ ಪರ್ಫೆಕ್ಟ್ ಆರ್ಟ್ ದಟ್ ಈಸ್ ಯು ಆ್ಯಂಡ್ ಆಲ್ಸೋ ಇಲ್ಲಿ ಐ ಆಮ್ ಸೊ ಎಕ್ಸೈಟೆಡ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ಅಂತ ಹೇಳ್ತಿದ್ದಾರೆ. ನೀವು ಅವ್ರಿಗೆ ಒಂದು ಪರ್ಫೆಕ್ಟ್ ಪಾರ್ಟ್ನರ್ ಅಂತ ಅನಿಸಿದ್ದೀರಾ ಆ್ಯಂಡ್ ನಿಮ್ಮ ಪರ್ಸನ್ ಇಲ್ಲಿ ಅವ್ರ ಫೀಲಿಂಗ್ಸ್ನ ಹೇಳ್ಕೊಳ್ಳೋದಕ್ಕೆ ತುಂಬ ಎಕ್ಸೈಟೆಡ್ ಫೀಲ್ ಮಾಡ್ತಿದ್ದಾರೆ. ಸೊ ನೀವೇನಾದರೂ ಅವರೇ ಬಂದು ಪ್ರಪೋಸ್ ಮಾಡ್ತಾರಾ ಅಂತ ನೀವು ಥಿಂಕ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಮಾಡ್ತಾರೆ. ಸೊ ಅವ್ರಿಗಾಗಿ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತೀನಿ. ಐ ಡೋಂಟ್ ನೋ ವಾಟ್ ಡು ಐ ವಾಂಟ್, ಐ ಆಮ್ ಸೋ ಕನ್ಫ್ಯೂಸ್ಡ್. ಓಕೆ, ಆ್ಯಂಡ್ ಇಲ್ಲಿ ಡಬಲ್ ಮೆಸೇಜ್ ನನಗೆ ಬಂದಿರುವಂಥದ್ದು, ಅವ್ರಿಗೆ ಏನು ಬೇಕಾಗಿದೆ ಈ ಕ್ಷಣಕ್ಕೆ, ಅವ್ರಿಗೆ ಏನು ಬೇಕಾಗಿದೆ ಅನ್ನೋದು ಆ ಪರ್ಸನ್ಗೆ ತುಂಬ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ತಿದೆ. ಓಕೆ, ಅದು ಅವರ ಕರಿಯರ್ ಇರಬಹುದು ಅಥವಾ ಅವರ ರಿಲೇಷನ್ಶಿಪ್ನ ಈ ಒಂದು ರಿಲೇಷನ್ಶಿಪ್ನ ಪಡ್ಕೊಳ್ಳೋದಿರಬಹುದು ಅಥವಾ ಪೇರೆಂಟ್ಸ್ ರಿಲೇಟೆಡ್ ಇರಬಹುದು. ಬಟ್ ಸ್ಟಿಲ್ ಆ ಒಂದು ಪರ್ಸನ್ ಹೇಳ್ತಿರುವಂಥದ್ದು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನಾನು ತುಂಬ ಕನ್ಫ್ಯೂಷನಲ್ಲಿ ಇದ್ದೀನಿ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಇನ್ನೂ ಕೆಲವರಿಗೆ ಇಲ್ಲಿ ಐ ಆಮ್ ಸೊ ಕನ್ಫ್ಯೂಸ್ಡ್ ಓಲ್ಡ್ ಆರ್ ನ್ಯೂ ಲವ್. ಓಕೆ, ನಿಮ್ಮ ಪರ್ಸನ್ಗೆ ಇದು ನೀವು ಅಥವಾ ಅದರ್ ಪರ್ಸನ್. ಓಕೆ, ಇನ್ನೊಬ್ಬರು ಯಾರಿದ್ದಾರೆ ಥರ್ಡ್ ಪರ್ಸನ್ ಅವ್ರು ಇರಬಹುದು, ಅವರನ್ನು ಚೂಸ್ ಮಾಡೋದಾ ನಿಮ್ಮನ್ನು ಚೂಸ್ ಮಾಡೋದಾ ಈ ರೀತಿಯಾದಂಥ ಕನ್ಫ್ಯೂಷನಲ್ಲಿ ಇದ್ದಾರೆ ಅಂತ ಹೇಳ್ತೀನಿ. ಸೊ ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಆ ಮೆಸೇಜಸ್ನ ಹೇಳ್ತಿದ್ದಾರೆ. ದೇರ್ ಇಸ್ ಸ್ಟಿಲ್ ಟೈಮ್, ಡೂ ಸಮಥಿಂಗ್ ಅಂತ ಹೇಳ್ತಿದ್ದಾರೆ. ಓಕೆ, ನೀವೇನಾದರೂ ಆ್ಯಕ್ಷನ್ ತೊಗೋತಿಲ್ಲ ಅಥವಾ ಏನೂ ಡಿಸಿಷನ್ ತೊಗೋತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಹೇಳ್ತಿದ್ದಾರೆ ಇನ್ನೂ ಟೈಮ್ ಇದೆ, ಏನಾದರೂ ಮಾಡು, ಏನಾದರೂ ಮಾಡು ಅಂತ ಹೇಳಿದ್ರೆ ಲೈಕ್ ಏನಾದರೂ ಡಿಸಿಷನ್ ತಗೋ ಅಥವಾ ಏನಾದರೂ ಆ್ಯಕ್ಷನ್ ತಗೋ, ಈ ರೀತಿಯಾಗಿ ನಿಮಗೆ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ. ಐ ಮಿಸ್ ಯು ಮೈ ಡಿಯರ್ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಪರ್ಸನ್ ಇಲ್ಲಿ ಅಗೇನ್ ತುಂಬ ಮಿಸ್ ಮಾಡ್ತಿದ್ದಾರೆ. ಆ್ಯಂಡ್ ಐ ಆಮ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಯು 3 ಮೆಸೇಜಸ್. ಓಕೆ, ಅಗೇನ್ ನಾನು 3 ಮೆಸೇಜಸ್ ನನಗೆ ಬಂದಿದೆ. ಸೊ ಇದು ಕನ್ಫರ್ಮೇಷನ್ ಮೆಸೇಜ್ ಅಂತಲೇ ಹೇಳ್ತೀನಿ. ನಿಮ್ಮ ಪರ್ಸನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಕೂಡ ನಿಮ್ಮನ್ನು ಅವ್ರ ಮೈಂಡಿಂದ ತೆಗ್ದಾಕೋದಕ್ಕೆ ಇಷ್ಟಪಡೋದಿಲ್ಲ, ಅಷ್ಟು ಮಿಸ್ ಮಾಡ್ತಾರೆ ನಿಮ್ಮನ್ನು, ಯಾವಾಗಲೂ ನಿಮ್ಮ ಬಗ್ಗೆ ಅಷ್ಟು ಥಿಂಕ್ ಮಾಡ್ತಾರೆ ಅಂತ ನಿಮಗೆ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಯು ಆರ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಕ್ಯೂಟ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನೀವು ತುಂಬ ಕ್ಯೂಟ್ ಇದ್ದೀರಾ, ಬ್ಯೂಟಿಫುಲ್ ಇದ್ದೀರಾ, ಹ್ಯಾಂಡ್ಸಮ್ ಇದ್ದೀರಾ, ಈ ರೀತಿಯಾಗಿ ನೀವು ತಗೋಬಹುದು ವೈಸ್ ವರ್ಸ. ಓಕೆ, ಸೊ ನಿಮ್ಮ ಪರ್ಸನ್ ಇಲ್ಲಿ ತುಂಬ ಕ್ಯೂಟ್ ಇದ್ದೀರಾ, ಬ್ಯೂಟಿಫುಲ್ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಐ ವಾಂಟ್ ಯು ಫಾರ್ ಎವರ್ ಇನ್ ಮೈ ಲೈಫ್ ಅಂತ ಹೇಳ್ತಿದ್ದಾರೆ. ಓಕೆ, ನೀವೇನಾದರೂ ಈ ಒಂದು ಪರ್ಸನ್ಗೆ ಕ್ವಶನ್ ಮಾಡ್ತಿದ್ದೀರಾ, ನಾನು ಬೇಕೋ ಬೇಡವೋ ಈ ರೀತಿಯಾಗಿ ಏನೋ ನೀವು ಕ್ವಶನ್ ಮಾಡ್ತಿದ್ದೀರಾ ಅಥವಾ ಫೈಟ್ ಮಾಡಿದ್ದೀರಾ, ಈ ವಿಚಾರಕ್ಕೆ ಫೈಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಬಟ್ ಡೆಫಿನೆಟ್ಲಿ ಆ ಒಂದು ಪರ್ಸನ್ ಐ ವಾಂಟ್ ಯು ಫಾರ್ ಎವರ್ ಇನ್ ಮೈ ಲೈಫ್ ಅಂತ ಹೇಳ್ತಿದ್ದಾರೆ. ನೀನು ನನ್ನ ಲೈಫಲ್ಲಿ ಯಾವಾಗಲೂ ಬೇಕು ಅಂತ ಹೇಳ್ತಿದ್ದಾರೆ. ಬಿಕಾಸ್ ನೀವು ಅವರ ಹಾರ್ಟ್ನ ಕಂಟ್ರೋಲ್ ಮಾಡ್ತೀರಾ. ಓಕೆ, ಆ್ಯಂಡ್ ಯು ಕಂಟ್ರೋಲ್ ಮೈ ಹಾರ್ಟ್ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಓಕೆ, ಸೊ ನಿಮ್ಮ ಪರ್ಸನ್ ಯಾರಿದ್ದಾರೆ ಮೇ ಬಿ ಇಲ್ಲಿ ಅವರು ನಿಮ್ಮ ಹಾರ್ಟ್ನ ಕಂಟ್ರೋಲ್ ಮಾಡೋದಿರಬಹುದು ಅಥವಾ ನೀವು ಅವರ ಹಾರ್ಟ್ನ ಕಂಟ್ರೋಲ್ ಮಾಡೋದಿರಬಹುದು, ಈ ರೀತಿಯಾದಂಥ ಎನರ್ಜೀಸ್ ಇದೆ. ಹಾಗಾಗಿ ಒಂದು ಪರ್ಸನ್ಗೆ ಇಲ್ಲಿ ನಿಮ್ಮನ್ನು ಬಿಟ್ಕೊಡೋದು ಕಷ್ಟ ಆಗ್ತಿದೆ ಅಂತ ಇಲ್ಲಿ ಮೆಸೇಜಸ್ ಇದೆ. ಓಕೆ, ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಬರ್ತಿದೆ. ಮೇ ಬಿ ನೀವು ನಿಮ್ಮ ಹೆಲ್ತ್ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡಲ್ಲ, ಯಾವಾಗಲೂ ಲೈಕ್ ಬೇರೆಯವರ ಹೆಲ್ತ್ ಅಥವಾ ಬೇರೆಯವ್ರ ಕಡೆ ನೀವು ಫೋಕಸ್ ಮಾಡೋದಿರಬಹುದು ಅಥವಾ ಊಟ ತಿಂಡಿ ಬಿಡೋದಿರಬಹುದು, ನಿದ್ರೆ ಬಿಡೋದಿರಬಹುದು, ಈ ರೀತಿಯಾದಂಥ ಎನರ್ಜೀಸ್ನ ನೀವು ನೋಡ್ತಾ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಹೇಳ್ತಿದ್ದಾರೆ ನಿನ್ನ ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಡು ಅಂತ ನಿಮಗೆ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ. ಓಕೆ, ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ಯಾವುದು ರೆಸನೇಟ್ ಆಗ್ತಿದೆ ಅದನ್ನು ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ರೆಸನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಪೈಲ್ ನಂಬರ್ 2. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಆ್ಯಂಡ್ ಟೇಕ್ ಕೇರ್.